ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಟೈಮ್ ಅಂಡ್ ಟೆನ್ಸ್ ಅನ್ನು ಸ್ಟಡಿ ಮಾಡೋಣ. ಯಾವ ಟೆನ್ಸ್ ಅನ್ನು ಯಾವ ಟೈಮ್ದಲ್ಲಿ ಯೂಸ್ ಮಾಡಬೇಕು, ಫಸ್ಟ್ ಟು ಬಿ ವರ್ಬ್ಸ್ ನಿಂದ ಸ್ಟಾರ್ಟ್ ಮಾಡ್ತೇನೆ. ಟು ಬಿ ವರ್ಬ್ಸ್ ಕರ್ತೃವಿನ ಇರುವಿಕೆಯನ್ನು ತೋರಿಸ್ತವೆ. ಟು ಬಿ ವರ್ಬ್ಸ್ ಪ್ರೆಸೆಂಟ್ ಟು ಬಿ ವರ್ಬ್ಸ್ ಪ್ರೆಸೆಂಟ್ ಇರುವಿಕೆಯನ್ನು ತೋರಿಸ್ತವೆ. ಯಾಮೀಸಾರ್ ಈಗ ನಾವಿರೋದನ್ನು ಹೇಳ್ತಾವೆ, ವಾಸ್ ವೇರ್ ಹಿಂದಕ್ಕೆ ನಾವಿದ್ದದ್ದನ್ನು ಹೇಳ್ತಾವೆ, ಶಾಲ್ ಬಿ ವಿಲ್ ಬಿ ಮುಂದಕ್ಕೆ ನಾವಿರೋದನ್ನು ಹೇಳ್ತಾವೆ. ಇದು ಪ್ರೆಸೆಂಟ್ ಟೇಬಲ್. ಇದು I am, we are, you are, he is, she is, it is, they are. ಈಗ ನಾವು ಅದೀವಿ ಅನ್ನೋದನ್ನು ಹೇಳ್ತಾವೆ. ಈ ಸದ್ಯಕ್ಕೆ ನಾವು ಮಾತಾಡೋ ವೇಳೆಯೊಳಗ ನಾವೇನ್ ಅದೀವಿ ಅಂತ ಹೇಳ್ಬೇಕಾದ್ರೆ ಯಾಮೀಸಾರ್ ಬಳಸಬೇಕು. ಪಾಸ್ಟ್ ಟೆನ್ಸಿಗೆ ಬರೋಣ. ಪಾಸ್ಟ್ ಟೆನ್ಸ್ ನಲ್ಲಿ ವಾಸ್ ವೇರ್ ಅದಾವೆ. ವಾಸ್ ವೇರ್ ಯಾವಾಗ ಬಳಸ್ತೀವಿ ಅಂದ್ರೆ ನಾವೀಗ ಇರೋದಿಲ್ಲ, ಹಿಂದೆ ಪಾಸ್ಟ್ ಟೈಮ್ದಲ್ಲಿ ನಾವೇನಿದ್ವಿ ಅನ್ನೋದನ್ನ ಹೇಳ್ತಾವೆ. ಇಲ್ಲೊಂದು ಎಕ್ಸಾಂಪಲ್ ತಗೊಂಡ್ರಿ. ಯು ಆರ್ ವೆರಿ ಫ್ಯಾಟ್ ಅಂದ್ರೆ ನೀನು ಬಹಳ ಅವಾಗ ತಪ್ಪಿದ್ದಿ, ಇವಾಗ ಹಂಗಿಲ್ಲ ಅಂತ ಮೀನಿಂಗ್. ಹಿಂದೆ ನಾವು ಏನಿದ್ವಿ ಹೆಂಗಿದ್ವಿ ಅನ್ಲಿಕ್ಕೆ ವಾಸ್ ವೇರ್ ಬಳಸ್ತೀವಿ. ಪಾಸ್ಟ್ ಟೈಮ್ದಲ್ಲಿ ಪಾಸ್ಟ್ ಟು ಬಿ. ಇನ್ನಿದು ಫ್ಯೂಚರ್ ಟು ಬಿ ಅಂತೀವ್ರಿ, ಶಾಲ್ ಬಿ ವಿಲ್ ಬಿ ಅಂತ ಹೇಳಿ. ಮುಂದಿನ ದಿನಮಾನದಲ್ಲಿ ನಾವು ಏನ್ ಇರ್ತೀವಿ ಅನ್ನೋದನ್ನ ಹೇಳಾಕ ಶಾಲ್ ಬಿ ವಿಲ್ ಬಿ ಯೂಸ್ ಮಾಡ್ತೀವ್ರಿ. ಐ ಶಾಲ್ ಬಿ ಅಂದ್ರೆ ಮುಂದಿನ ಇರುವೆನು, ಈಗಲ್ಲ ಮುಂದಿರುವುದು. ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿ. ಐ ಶಾಲ್ ಬಿ ಎ ಡಾಕ್ಟರ್ ಅಂದ್ರೆ ನಾವು ಮುಂದೆ ಸ್ವಲ್ಪ ದಿವಸ ಬಿಟ್ಟು ನಾನು ಡಾಕ್ಟರ್ ಆಗಿ ಇರ್ತೀನಿ, ನನಗೆ ಡಾಕ್ಟರ್ ಆಗ್ಬೇಕನ್ನೋ ಆಸೆ, ಅದಕ್ಕೋಸ್ಕರ ಸೈನ್ಸ್ PUC ಓದ್ತೀನಿ, ಮುಂದೆ MBBS ಮುಗಿಸ್ತೀನಿ, ಡಾಕ್ಟರ್ ಆಗ್ತೀನಿ. ಐ ಶಾಲ್ ಬಿ ಎ ಡಾಕ್ಟರ್, ನಾ ಮುಂದೆ ಡಾಕ್ಟರ್ ಇರುವೇನು ಅಂದಂಗಿದು. ಮುಂದಿರುವಿಕೆಯನ್ನು ಹೇಳಕ್ಕೆ ಮುಂದಿನ ದಿನಮಾನದಲ್ಲಿ ಫ್ಯೂಚರ್ ಟೈಮ್ದಲ್ಲಿ ಇರುವಿಕೆಯನ್ನು ಹೇಳಾಕ ಫ್ಯೂಚರ್ ಟು ಬಿ ಬಳಸ್ತೀವಿ. ಇನ್ನ ಟು ಹ್ಯಾವ್ ವರ್ಬ್, ಇದು ಕರ್ತೃವಿನ ಹೊಂದಿರುವಿಕೆಯನ್ನು ತೋರಿಸುವಂತ ವರ್ಬ್. ಇಲ್ಲಿ ಕೂಡ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಮೂರು ಟೆನ್ಸ್ ಮಾಡ್ತೀವಿ. ಇಲ್ಲದ ನೋಡ್ರಿ, ಹ್ಯಾವ್ ಹ್ಯಾಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತೇವ್ರಿ. ಹಿಂಗಂದ್ರೆ ಏನಂದ್ರೆ ನಾನು ಹೊಂದಿರುತ್ತೇನೆ ಅಂದ್ರೆ ನನ್ನ ಹತ್ರ ಈಗ ಇರುತ್ತದೆ ಅಂತ ಹೇಳಿ. ಐ ಹ್ಯಾವ್ ನಾನು ಹೊಂದಿರುತ್ತೇನೆ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟೇನೆ, ತಗೊಂತೇನೆ ನೋಡ್ರಿ. ಐ ಹ್ಯಾವ್ ಗುಡ್ ಫ್ರೆಂಡ್ಸ್, ನನಗೆ ಉತ್ತಮ ಸ್ನೇಹಿತರು ಇರುತ್ತಾರೆ. ಐ ಹ್ಯಾವ್ ಗುಡ್ ಫ್ರೆಂಡ್ಸ್, ಈಗ ಅದಾರ, ನನಗೆ ಒಳ್ಳೆ ಫ್ರೆಂಡ್ಸ್ಗಳ ಅದಾರ ಅಂತಂತೀವ್ರಿ. ನಾವು ಕನ್ನಡದಲ್ಲಿ ಇರುತ್ತಾರೆ ಅಂತಂತೀವ್ರಿ. ಈ ಸದ್ಯಕ್ಕೆ ನಮ್ಮ ಹತ್ರ ಏನಾರ ಇರಬೇಕು, ಅದನ್ನ ಹೇಳಕ ಯಾವ ಹ್ಯಾಸ್ ಬಳಸ್ತೀವಿ. ಇನ್ನ ಪಾಸ್ಟ್ ಟೆನ್ಸ್ ಬರೋಣ. ಐ ಹ್ಯಾಡ್ ಅಂದ್ರ ಡೆಫಿನೆಟ್ಲಿ ಸದ್ಯಕ್ಕೆ ನನ್ನ ಹತ್ರ ಇರೋದಿಲ್ಲ, ಹಿಂದಕ್ಕಿತ್ತು ಅಂತೇಳಿ ಮೀನಿಂಗ್. ಐ ಹ್ಯಾಡ್ ಅಂದ್ ನನ್ನ ಹತ್ರವಾಗಿತ್ತು, ಈಗಿಲ್ಲ. ಹೌದಲ್ಲೋ? ಈಗ ಈ ನೆಹರೂಜಿ ಹ್ಯಾಡ್ 9 ಕಾರ್ಸ್ ಅಂತ ಐತಿ. ಇವತ್ತಿನ ದಿವಸ ನಾವು ನೆಹರೂಜಿ ಹ್ಯಾಡ್ 9 ಕಾರ್ಸ್ ಅನ್ಬೇಕು. ಯಾಕಂದ್ರೆ ನೆಹರೂಜಿ ಯಾವಾಗ ಫಸ್ಟ್ ಇಂಡಿಯಾ ಇಂಡಿಪೆಂಡೆಂಟ್ ಆಯ್ತಲ್ಲ 1940, ಆ ಒಂದ್ ದಿನಮಾನದೊಳಗ ಅವ್ರ ಹತ್ರ ಕಾರ್ ಇದ್ದದ್ದನ್ನ ಹೇಳ್ಬೇಕಾದ್ರೆ ನಾವು ಪಾಸ್ಟ್ ಯೂಸ್ ಮಾಡ್ಬೇಕಲ್ಲ. ಅವಾಗ ನೆಹರು ಇದ್ರು, ಅವ್ರ ಹತ್ರ 9 ಕಾರ್ ಇದ್ದು. ಹಿಂದಕ್ಕಿಂದ ನಮ್ಮ ಹತ್ರ ಏನಿತ್ತು ಅವಾಗಿನ ಕಾಲದೊಳಗೆ, ಬಟ್ ಈಗ ಇರುದಿಲ್ರಿ ಅದು. ನೆಹರು ಈಗಿಲ್ಲ, ಅವ್ರ ಹತ್ರ ಕಾರ್ ಅದಾವ ಇಲ್ಲ ನಮಗ್ ಗೊತ್ತಿಲ್ಲ, ನೆಹರು ಅಂತೂ ಇಲ್ಲ. ಹೀಗಾಗಿ ಹಿಂದಕ್ಕಿದ್ದನ್ನೇ ಹೇಳಾಕ ಪಾಸ್ಟ್ ಯೂಸ್ ಮಾಡ್ಬೇಕು. ಒಂದೊಂದ್ಸಾರಿ ಹಿಂದನೂ ಇತ್ತು ಇವತ್ತೂ ಐತೆ ಅನ್ನುವಂಗಿತ್ತಪ್ಪ ಅಂತಂದ್ರ, ಒಂದು ಉದಾಹರಣೆ, ನನ್ನ ಹತ್ರ 10 ವರ್ಷದಿಂದ ಒಂದು ಕಾರ್ ಇತ್ತು, ಇವತ್ತೂ ಆ ಕಾರ್ ಐತಿ.
ಅವಾಗ ಹ್ಯಾಡ್ ಅನ್ನಕ್ ಬರುದಿಲ್ರಿ, ಪ್ರೆಸೆಂಟೇ ಯೂಸ್ ಮಾಡಬೇಕು ಹ್ಯಾವ್ ಅಂತೇಳಿ. ಸಪೋಸ್ ನೀ ಹ್ಯಾಡ್ ಯೂಸ್ ಮಾಡಿದೆ ಅಂದ್ರ ನಿನ್ನ ಹತ್ರ ಸದ್ಯಕ್ಕೆ ಅದು ಇರಬಾರ್ದು. ಫ್ಯೂಚರ್ ಟೆನ್ಸ್ ಬರೋಣ. ಶಲ್ ಹ್ಯಾವ್, ವಿಲ್ ಹ್ಯಾವ್. ನನ್ನ ಹತ್ರ ಮುಂದೆ ಇರುವುದು ಈ ಸದ್ಯಕ್ಕೆ ಇಲ್ಲ, ಹೌದಲ್ಲೋ? ಏನು ಅಂದ್ರೆ ನಾನೀಗ ಚಲೋ ಸ್ಟಡಿ ಮಾಡ್ಲಿಕ್ಕತ್ತೀನಿ, ನನ್ನ ಹತ್ರ ನಾನು ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಅನ್ನ ಹೊಂದುವೆನು. ಐ ಶಾಲ್ ಹ್ಯಾವ್ ಎ ಗೌರ್ಮೆಂಟ್ ಜಾಬ್. ಸದ್ಯ ಇರುವುದಿಲ್ರಿ, ಮುಂದೆ ಇರ್ತೈತ್ರಿ, ಮುಂದೆ ನಾನು ಹೊಂದುವೆನು ಅಂತ ಏನೋ ಒಂದು ಭಾವನೆಯಿಂದ ಹೇಳ್ತಾರೆ. ಹಂಗೆ ಹೇಳ ಮುಂದ ಭವಿಷ್ಯತ್ ಕಾಲದಲ್ಲಿ ನನ್ನ ಹತ್ರ ಇರ್ತೈತೆ ಅದು ಅಂತ ಹೇಳುವಾಗ ಶಾಲ್ ಹ್ಯಾವ್, ವಿಲ್ ಹ್ಯಾವ್ ಯೂಸ್ ಮಾಡಬೇಕು. ಇದೇ ಎಕ್ಸಾಂಪಲ್ ಆಯ್ತು ನೋಡ್ರಿ. ಐ ಶಾಲ್ ಹ್ಯಾವ್ ಎ ಗುಡ್ ಜಾಬ್ ನೆಕ್ಸ್ಟ್ ಇಯರ್ ಅಂತ ಐತೆ ನೋಡ್ರಿ. ಪಾಸ್ಟ್ ಟೆನ್ಸ್ ಮಾಡ್ಕೋಬೇಕಾದ್ರೆ ಲಾಸ್ಟ್ ಇಯರ್ ಅನ್ನು ಅಥವಾ ಲಾಸ್ಟ್ 10 years ago ಅನ್ನು. ಪ್ರೆಸೆಂಟ್ ಟೆನ್ಸ್ ಮಾಡಬೇಕಾದ್ರೆ ನೌ ಅನ್ನು. ಇನ್ನು ಫ್ಯೂಚರ್ ಟೆನ್ಸ್ ಮಾಡ್ಕೋಬೇಕಾದ್ರೆ ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಮಂತ್ ಅಂತ ಹಿಂಗೆ ಹೇಳ್ಬೇಕು. ಭವಿಷ್ಯತ್ ಕಾಲದೊಳಗ ನಿಮ್ಮ ಹತ್ರ ಏನ್ ಇರ್ತೈತಿ ಅಂತ ಹೇಳಲಿಕ್ಕೆ ಶಲ್ ಹ್ಯಾವ್, ವಿಲ್ ಹ್ಯಾವ್ ಯೂಸ್ ಮಾಡ್ತೀವಿ. ಎಲ್ ಶಲ್ ಹ್ಯಾವ್, ಎಲ್ ವಿಲ್ ಹ್ಯಾವ್, ಎಲ್ ಹ್ಯಾವ್, ಎಲ್ ಹ್ಯಾಸ್, ಟೆನ್ಸ್ ಅಂತ ಹೇಳಿ ಒಂದು 6 ವಿಡಿಯೋಸ್ ಮಾಡಿದೆ ಟೆನ್ಸಿಗೆ ಸಂಬಂಧಪಟ್ಟು. ಅವೆಲ್ಲ ನೋಡ್ರಿ ಪರ್ಫೆಕ್ಟ್ ಆಗ್ತಾರೆ. ಏನ್ ಗ್ರಾಮರ್ ಬೇಕಾದ್ರೂ ಕಲಿಬಹುದ್ರಿ. ಆಮೇಲೆ ಟೈಮ್ ಅಂಡ್ ಟೆನ್ಸ್ ಸ್ವಲ್ಪ ಮಾತಾಡ್ಲಿಕ್ಕೆ ಬೇಕಿದು, ಯಾವ ಟೈಮ್ದಲ್ಲಿ ಯಾವ ಟೆನ್ಸ್ ಬಳಸ್ಬೇಕು. ಟೆನ್ಸ್ ಗೊತ್ತಾಗ್ತದೆ, ಕಲಿತೀವ್ರಿ. ಆದ್ರೆ ಲೈಫ್ಗೆ ಅಪ್ಲಿಕೇಬಲ್ ಮಾಡ್ಕೋಬೇಕು, ಯಾವ ಟೈಮ್ದಲ್ಲಿ ಯಾವ ಟೆನ್ಸ್ ಮಾತಾಡ್ಬೇಕು, ಯೂಸ್ ಮಾಡಬೇಕು ಅಂತ ಗೊತ್ತಿದ್ರೆ ನಾವು ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಆ ಒಂದು ಪರ್ಪಸ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ತಮಗೆಲ್ಲರಿಗೂ, ಟೈಮ್ ಅಂಡ್ ಟೆನ್ಸ್ ಮಾಡಿ ಹಾಕ್ತೇನ್ರಿ. ಅದು ನಿಮಗೆ ಮಾತಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಯಾವ ಟೈಮ್ದಲ್ಲಿ ಯಾವ ಟೆನ್ಸ್ ಅನ್ನು ಬಳಸ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತೈತಿ ಅಂತ ಹೇಳಿ ಆ ಪ್ರಕಾರ ಇವತ್ತ ಒಂದು ವಿಡಿಯೋ ಟೈಮ್ ಅಂಡ್ ಟೆನ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಹತ್ತೇನೆ. ಇನ್ನು ಈ ಟು ಬಿ ವರ್ಬ್ಸ್ ಗಳು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಆಯ್ತು, ಟು ಹ್ಯಾವ್ ವರ್ಬ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಆಯ್ತು. ಇನ್ನು ಟು ಡೂ ವರ್ಬ್ಗೆ ಬರ್ತೇನೆ. ಇವೆಲ್ಲ ಟು ಡೂ ವರ್ಬ್ ಟೆನ್ಸ್ ಹೇಳುವಾಗೆಲ್ಲ ಹೇಳೇನ್ರಿ, ಇವೆಲ್ಲ ಹೆಸರುಗಳು ಯಾವ ಟೆನ್ಸ್ ಇವೆಲ್ಲ. ಟು ಡೂ ವರ್ಬ್ 12 ಟೆನ್ಸ್ ಬರ್ತಾವಲ್ಲ. ಟು ಡೂ ವರ್ಬ್ಸ್ ಆಕ್ಷನ್ ತೋರಿಸ್ತವೆ. 12 ಟೆನ್ಸಸ್ ಆರ್ ದೇರ್. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಅಂತ ಹೇಳಿ 12 ಟೆನ್ಸಸ್ ಟು ಡೂ ವರ್ಬ್ ನಲ್ಲಿ ಬರ್ತವೆ. ಮತ್ತು ಆ 12 ಟೆನ್ಸಸ್ ಅನ್ನ ಯಾವ 12 ಟೈಮ್ದಲ್ಲಿ ಮಾತಾಡ್ಬೇಕು ಅನ್ನೋದನ್ನ ಹೇಳ್ತೇನೆ. ಫಸ್ಟ್ ಟೆನ್ಸ್ ಪ್ರೆಸೆಂಟ್ ಸಿಂಪಲ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದನ್ನ ಯಾವ ಟೈಮ್ದಲ್ಲಿ ಮಾತಾಡಬೇಕು ವಿದ್ಯಾರ್ಥಿಗಳೇ? ಪ್ರೆಸೆಂಟ್ ಸಿಂಪಲ್ ಅನ್ನು ಸುಮಾರು ಒಂದು 10 ಸಂದರ್ಭದಲ್ಲಿ ಮಾತಾಡ್ತೀವ್ರಿ. 10 ಟೈಮ್ದಲ್ಲಿ ಮಾತಾಡ್ತೀವಿ. ಸುಮಾರು ಒಂದು 10 ಟೈಮ್ದಲ್ಲಿ ಪ್ರೆಸೆಂಟ್ ಸಿಂಪಲ್ ಅನ್ನ ಮಾತಾಡ್ತೀವಿ. ಆದರೆ ಸದ್ಯಕ್ಕೆ ನಾನು ಒಂದೇ ಟೈಮ್ ಅನ್ನ ಹೇಳ್ತೇನೆ. ಬೇಕಾದ್ರೆ ಸಣ್ಣದೊಂದು 10 ನಿಮಿಷದ ಒಂದು ವಿಡಿಯೋ ಮಾಡ್ಬೋದ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ಬೇಕಾದ್ರೆ ನನಗೆ ಗಮನದಲ್ಲಿ ಇರ್ತದ, ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಪ್ರೆಸೆಂಟ್ ಸಿಂಪಲ್ ಅನ್ನ ಒಂದು ಟೆನ್ಸ್ ನಲ್ಲಿ ಬಳಸೋದನ್ನು ಮಾತ್ರ ಹೇಳ್ತೀನಿ. ಪ್ರೆಸೆಂಟ್ ಸಿಂಪಲ್ ಸುಮಾರು ಒಂದು 10 ಸಂದರ್ಭದಲ್ಲಿ ಬಳಸ್ತೀವ್ರಿ. ಅದರ ಸೈಂಟಿಫಿಕ್ ಆಗಿ ನಾವು ನೋಡಿಲ್ಲ ಅದರ ಎಲ್ಲೆಲ್ಲಿ ಬಳಸ್ತೀವಿ ಅಂತೇಳಿ, ಬಟ್ ಬಳಸ್ತೀವ್ರಿ. ನಾವು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ. ಈ ಸಿಂಪಲ್ ಪ್ರೆಸೆಂಟ್ ಅನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತೇಳಿ ನಾನು ನಿಮಗೆ ಅದ್ರ ಬಗ್ಗೆ ಒಂದು 10 ನಿಮಿಷದ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಈಗ ಪ್ರೆಸೆಂಟ್ ಸಿಂಪಲ್ ಯಾವ ಟೈಮಿಗೆ ಯೂಸ್ ಮಾಡಬೇಕು ಒಂದಕ್ಕೊಂದು ಕಂಪೇರ್ ಮಾಡ್ಬೇಕಾಗ್ತದೆ. ನಾನು ಇದಕ್ಕೆ ಬಹಳ ರಗಳೆ ಮಾಡ್ಕೊಂಡು ಕುಂತೆ ಅಂತಂದ್ರೆ ಕಂಪೇರ್ ಮಾಡಕ್ಕೆ ನನಗೆ ಅನಾನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಪ್ರೆಸೆಂಟ್ ಸಿಂಪಲ್ ಒಂದೇ ಟೈಮ್ದಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಈ ಸದ್ಯಕ್ಕೆ ಕೆಲಸ ಪ್ರಾರಂಭ ಮಾಡುವಂತ ಸ್ಟೇಜ್ನಾಗ ಇರ್ತೀವಿ, ಇನ್ನೂ ಪ್ರಾರಂಭ ಆಗಿರುವುದಿಲ್ಲ. ಪ್ರೆಸೆಂಟ್ ಸಿಂಪಲ್ ಅನ್ನ ಯೂಸ್ ಮಾಡಬೇಕು. ಅಂದ್ರೆ ನನ್ನ ಕೈ ಒಳಗೆ ಒಂದು ಬಿಸ್ಕೆಟ್ ಇದೆ, ಟೇಬಲ್ ಮೇಲೆ ಮುಂದೆ ಒಂದು ಟೀ ಕಪ್ ಇದೆ. ಟೀ ಕಪ್, ಕಪ್ ಆಫ್ ಟೀ ಅದ. ಟೀ ಕಪ್ ಅಂದ್ರೆ ಕಪ್ ಆಫ್ ಟೀ ಅಂದ್ರೆ ವ್ಯತ್ಯಾಸ ಅದಲ್ಲ ವಿದ್ಯಾರ್ಥಿಗಳೇ. ಟೀ ಕಪ್ ಅಂದ್ರೆ ಖಾಲಿ ಕಪ್ ರೀ. ಕಪ್ ಆಫ್ ಟೀ ಅಂದ್ರೆ ತುಂಬಿತ್ತು, ಚಹಾ ತುಂಬಿತ್ತು.
ನನ್ನ ಮುಂದೆ ಒಂದು ಕಪ್ ಆಫ್ ಟೀ ಇದೆ ಟೇಬಲ್ ಮೇಲೆ, ಕೈಯಲ್ಲಿ ಒಂದು ಬಿಸ್ಕೆಟ್ ಇದೆ. ಇನ್ನೇನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗೈತಿ. ಯಾರೋ ಅಪ್ಪಾಜಿ ಕೇಳಿದ್ರೆ ಏನ್ ಮಾಡ್ತೀಪ್ಪ ಅಂತೇಳಿ. ಐ ಈಟ್ ಬಿಸ್ಕೆಟ್ ಅಂತೇವ್ರಿ. ನಾ ಬಿಸ್ಕೆಟ್ ತಿನ್ಬೇಕು, ತಿಂತೀನಿ ಅಂತ ಹೇಳಿ. ತಿಂತೀನಂದ್ರೆ ನೀ ಕೆಲಸ ಸ್ಟಾರ್ಟ್ ಮಾಡಿರೇನೋ? ಇಲ್ಲ, ಕೆಲಸ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಟ್ ಸ್ಟಾರ್ಟ್ ಮಾಡೋ ಪೊಸಿಷನ್ ಆಗಿದ್ದೀರಿ. ಅವಾಗ ಪ್ರೆಸೆಂಟ್ ಸಿಂಪಲ್ ನ ಯೂಸ್ ಮಾಡ್ರಿ. ಐ ಗೋ ಟು ಸ್ಕೂಲ್ ಅಂದ್ರೆ ರೆಡಿ ಆಗಿ ನಿಂತಿರಿ, ಬ್ಯಾಗ್ ತಗೊಳ್ಳೋರದಿರಿ, ಮಮ್ಮಿಗೆ ಹೇಳ್ತೀರಿ ಐ ಗೋ ಟು ಸ್ಕೂಲ್ ಮಮ್ಮಿ ಅಂತ ಹೇಳ್ಕೊಂಡು. ಸರಿ, ಹಾಗಾದ್ರೆ ಕೆಲಸ ಪ್ರಾರಂಭ ಆಗುವಂತ ಸ್ಟೇಜ್ ನಲ್ಲಿ ಏನ್ ಮಾಡ್ಬೇಕಾಗ್ತದ? ಪ್ರೆಸೆಂಟ್ ಸಿಂಪಲ್ ಅನ್ನ ಹೇಳ್ಬೇಕಾಗ್ತೈತಿ. ಓಕೆ, ಐ ಲರ್ನ್ ಇಂಗ್ಲಿಷ್ ಗ್ರಾಮರ್ ಎವ್ರಿ ಡೇ ಅಂತಂದ್ರೆ ಇದು ಯೂನಿವರ್ಸಲ್ ಟ್ರೂತ್. ನಾ ಹೇಳಿದ್ನಲ್ಲ, ಒಂದು 10 ಸಂದರ್ಭದಲ್ಲಿ ಬರ್ತೈತಿ, ಅದಕ್ಕೆ ಬರ್ತೀರಿ. ಈ ಎಕ್ಸಾಂಪಲ್ ಸರಿ ಇಲ್ಲ, ಈ ಎಕ್ಸಾಂಪಲ್ ಸರಿ ಇಲ್ಲ. ಇದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಯೂಸ್ ಮಾಡುವಂತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಬಟ್ ಇದ್ರ ಸಲುವಾಗಿ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಬಾಯ್ ಸಿಂಗ್ಸ್ ಬ್ಯೂಟಿಫುಲಿ, ಇದು ಎಲ್ಲ ಹ್ಯಾಬಿಟ್ಸ್ ತೋರಿಸುವಂಥದ್ದು. ಇದ್ರಾಗ ಯಾವುದೋ ಅಷ್ಟು ಮಸ್ತ್ ಎಕ್ಸಾಂಪಲ್ ಯಾವುದೂ ಇಲ್ಲ. ನಾ ಎಕ್ಸಾಂಪಲ್ ಕೊಟ್ಟನಲ್ಲ, ಇದನ್ನ ತಿಳ್ಕೊಂಡ್ಬಿಡ್ರಿ. ಈ ಎಕ್ಸಾಂಪಲ್ ಎಲ್ಲ ಬೇರೆ ಬೇರೆ ಅದಾವ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಆಗೈತಿ, ಬಟ್ ಈಗ ಹೇಳಕತ್ತೀನಲ್ಲ ಆ ಪರ್ಪಸ್ ಸರ್ವ್ ಆಗ್ತಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಸಿಂಪಲ್ ಪ್ರೆಸೆಂಟ್ ಯೂಸ್ ಮಾಡ್ತೀವಲ್ಲ, ಅದನ್ನ ಕೊಟ್ಟಿನಿ. ತಮ್ಗೆಲ್ಲ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ. ಮತ್ತೆ ಸಿಂಪಲ್ ಪ್ರೆಸೆಂಟ್ ಹೌದು, ಇದನ್ನ ಈ ಟೈಮ್ ಹೇಳೋದಿಲ್ಲ, ಬೇರೆ ಟೈಮ್ ಬೇರೆದನ್ನ ಹೇಳ್ತವೆ, ಅದೆಲ್ಲ ಹೇಳ್ತೇನ್ರಿ. ಇದ್ರೊಳಗನೆ ಹೇಳ್ಬೇಕಂತ ಮಾಡಿದ್ದೆ, ಬಟ್ ವಿಡಿಯೋ ತುಂಬಾ ದೊಡ್ಡದಾಗ್ತೈತಿ. ಅದಕ್ಕೆ ಏನ್ ಮಾಡ್ತೀನಿ, ಅದಕ್ಕೆ ಸಪರೇಟ್ ಬಂದಿವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಅಂತ ಹೇಳಿ ಮಾಡ್ತೀನಿ. ಈ ಸದ್ಯಕ್ಕೆ ನೆಕ್ಸ್ಟ್ ತಿಳಿದ್ ಬಿಡ್ರಿ. ಈ ಕೈಯೊಳಗೆ ಬಿಸ್ಕೆಟ್ ಇಟ್ಕೊಂಡು ಏನೋ ನಾ ತಿನ್ನೋದು, ಈ ಸದ್ಯ ತಿಂತೀವಿ, ಸ್ಟಾರ್ಟ್ ಮಾಡ್ತೀವಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ತಿನ್ಲಿ ಸ್ಟಾರ್ಟೇ ಮಾಡಿಲ್ಲ. ಆ ಟೈಮ್ದಲ್ಲಿ ಯಾರು ಕೇಳಿದ್ರೆ ಏನ್ ಮಾಡ್ಲಿಕ್ಕೆ ಹತ್ತೀರಿ ಅಂತೇಳಿ, ನಾ ಬಿಸ್ಕೆಟ್ ತಿಂತೀನಿ, ನಾನು ಬಿಸ್ಕೆಟ್ ತಿನ್ನುತ್ತೇನೆ, ಐ ಈಟ್ ಬಿಸ್ಕೆಟ್. ಇನ್ನೂ ಕೆಲಸ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿ ಪ್ರೆಸೆಂಟ್ ಸಿಂಪಲ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಎರಡನೇ ಟೆನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಕೆಲಸ ಸ್ಟಾರ್ಟ್ ಆಗಿರ್ತೈತ್ರಿ. ಬಿಸ್ಕೆಟ್ ಈಗಾಗಲೇ ತಿಂದಿರ್ತೀರಿ, ತಿನ್ನಾಕ ಹತ್ತಿರ್ತೀರಿ, ಯಾರೋ ಕೇಳಿದ್ರು ಏನ್ ಮಾಡಕತ್ತೀಯಪ್ಪ ಅಂತೇಳಿ, ಬಿಸ್ಕೆಟ್ ತಿನ್ನಾಕತ್ತೀನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಇದು ಸರಿಯಾಗಿ ನಿಮ್ಗೆ ಗೊತ್ತಿರ್ಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಇದನ್ನ ಐ ಆಮ್ ಈಟಿಂಗ್ ಬಿಸ್ಕೆಟ್ ಅಂತ ಹೇಳುವ ಟೈಮ್ದಲ್ಲಿ ನೀವು ಬಿಸ್ಕೆಟ್ ಅನ್ನ ತಿಂತಾ ಇರ್ತೀರಿ, ನಡೆದಿರ್ತದೆ action has been started and it is continuing, it is not ended still, and then you can use present continuous tense. I am watching TV, ಚಲೋ ಅದ ನೋಡ್ರಿ ಎಕ್ಸಾಂಪಲ್. ವಾಚ್ ಮಾಡ್ಕೋತ ಕುಂತೀನಿ, ಈಗ ನಡೆದಿದೆ ಏನೋ ಒಂದು ಗೇಮ್, ಮ್ಯಾಚ್ ಏನೋ ನೋಡ್ಲಿಕ್ಕೆ ಹತ್ತೀನಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಆಮೇಲೆ ವಿದ್ಯಾರ್ಥಿಗಳೇ, ಒಂದು ನಿಮಗೆ ವಿಷಯ ತಿಳಿಸ್ತೀನಿ. ಈ ನಾವು ಮನುಷ್ಯರಿಗೆ ಏನು ಹೆಸರು ಇರ್ತಾವಲ್ಲ, ಈ ಹೆಸರುಗಳು ನಮ್ಮ ಗುಣವನ್ನ ತೋರಿಸೋದಿಲ್ಲ. ನಮ್ಮ ಹೆಸರುಗಳು ನಮ್ಮ ಗುಣವನ್ನ ತೋರಿಸೋದಿಲ್ಲ. ಉದಾಹರಣೆ, ಸತ್ಯಪ್ಪ ಅಂತ ಹೆಸರು ಇರ್ತದ, ಬೇಕಾದಷ್ಟು ಸುಳ್ಳು ಹೇಳ್ತಿರ್ತಾರ, ಹೌದಾ? ಶ್ವೇತಾ ಅಂತ ಹೆಸರು ಇರ್ತದ, ಬೆಳಗಿರೋದಿಲ್ಲ, ಅವರು ಕಪ್ಪಗಿರ್ತಾರೆ. ಅಂದ್ರೆ ಏನು? ಮನುಷ್ಯನ ಹೆಸರಿಗೆ ಮನುಷ್ಯನ ನೇಚರ್ಗೆ ಯಾವುದೇ ಸಂಬಂಧ ಇರೋದಿಲ್ಲ. ಆದರೆ ಟೆನ್ಸ್ಗಳ ಹೆಸರಿಗೆ ಅವುಗಳ ಟೈಮಕ್ಕೆ ಸಂಬಂಧ ಇದೆ. ಆ ಟೆನ್ಸ್ನ ಹೆಸರಿನಲ್ಲೇ ಅದರ ಟೈಮ್ ಕಾಣಿಸ್ತದ. ನಾವೊಂಚೂರು ಗಮನವಿಟ್ಟು ನೋಡಿದ್ರೆ ನಮಗೆ ಬಹಳ ಗೊತ್ತಾಗ್ತೈತಿ. ಇದಕ್ಕೆ ಪ್ರೆಸೆಂಟ್ ಸಿಂಪಲ್ ಅಂತೀವಿ, ಇಲ್ಲಕಂದ್ರೆ ಪ್ರೆಸೆಂಟ್ ಇಂಡೆಫಿನಿಟ್ ಅಂತೀವ್ರಿ. ಪ್ರೆಸೆಂಟ್ ಸಿಂಪಲ್ ಅನ್ನೋದಕ್ಕಿಂತನೂ ಪ್ರೆಸೆಂಟ್ ಇಂಡೆಫಿನಿಟ್ ಅಂತಂದಾಗ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗ್ತದ. ಐ ಈಟ್ ಅಂತಂದ್ರೆ ಪ್ರೆಸೆಂಟ್ ಇಂಡೆಫಿನಿಟ್, ಅಂದ್ರೆ ನಾ ತಿಂತೀನಿ, ಆದ್ರೆ 100% ಡೆಫಿನೆಟ್ ಇಲ್ಲ. ಬಿಸ್ಕಿಟ್ಟು ಚಹಾ ಮುಂದಿಟ್ಕೊಂಡು ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಯಾರೋ ಬಿದ್ದು ಬಿಟ್ರಪ್ಪ ಅಲ್ಲಿ ದಮಾರ್ ಅಂತ ಹೇಳಿ, ನೀ ತಿನ್ನೋದೆಲ್ಲಿ ಮಾಡ್ತೀನಿ ನೀನು, ಅವಾಗ ಇಟ್ಬಿಡ್ತೀರಿ ನೀವು, ಹೋಗಿ ಅವರಿಗೆ ಹೆಲ್ಪ್ ಮಾಡೋದು ಕೆಲಸ ಮಾಡ್ತೀರಿ. ಹಾಗಾದ್ರೆ ಐ ಈಟ್ ಅಂದಾಗ ಅದು ಇಂಡೆಫಿನಿಟ್ ರೀ, ಅದು ಇಂಡೆಫಿನಿಟ್ ಅದಲ್ಲ. ಐ ಗೋ ಟು ಬಾಗಲಕೋಟ್ ದಿಸ್ ಆಫ್ಟರ್ನೂನ್ ಅಂತ ಹೇಳ್ತೀವಿ, ಇವತ್ತು ಮಧ್ಯಾಹ್ನ ಬಾಗಲಕೋಟೆಗೆ ಹೋಗ್ತೀನಿ ನಾನು ಅಂತ ಹೇಳ್ತೀರಿ. ಏನಾದ್ರೂ ಬೇರೆ ಕೆಲಸ ಬಂದ್ರೆ ತಪ್ಪಬಹುದು. ಹಾಗಾಗಿ ಈ ಪ್ರೆಸೆಂಟ್ ಸಿಂಪಲ್ ಅಥವಾ ಪ್ರೆಸೆಂಟ್ ಇಂಡೆಫಿನಿಟ್ ಅಂದ್ರೆ ಹೇಳ್ತಿರ್ತೀವಿ, ಹೇಳುವಾಗ ತಲೆಯೊಳಗೆ ಪ್ಲಾನ್ ಇರ್ತದ, ಬಟ್ ಆಗೈತಿ ಇರ್ತೈತಿ ಅಂತ ಏನಿಲ್ಲ. ಅಂತ ಟೈಮ್ನಲ್ಲಿ ಪ್ರೆಸೆಂಟ್ ಇಂಡೆಫಿನಿಟ್, ಅದರ ಹೆಸರೇ ಹೇಳ್ತದಲ್ಲ ಇಂಡೆಫಿನಿಟ್ ಅಂತೇಳಿ.
ಹಂಗೆ ಡೆಫಿನೆಟ್ ಏನಿರೋದಿಲ್ಲ, ನಾ ಮಾಡೇ ತೀರ್ತೀನಿ ಅಂತೇಳಿ ಆ ಟೈಮ್ದಲ್ಲಿ ಪ್ರೆಸೆಂಟ್ ಸಿಂಪಲ್ ಅನ್ನು ಯೂಸ್ ಮಾಡ್ತೀರಿ. ಆದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದರ ಹೇಳ್ತದ, ಪ್ರೆಸೆಂಟ್ ಪ್ರೋಗ್ರೆಸಿವ್ ಅಂತಾನು ಕರಿತೀವಿ ಇದಕ್ಕೆ, ಪ್ರೆಸೆಂಟ್ ಇಂಪರ್ಫೆಕ್ಟ್ ಅಂತಾನು ಕರಿತೀವಿ ಇದಕ್ಕೆ. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರ ಕೆಲಸ ನಡೆದಿರ್ತೈತ್ರಿ. ಪ್ರೆಸೆಂಟ್ ಟೈಮ್ದೊಳಗ ಕೆಲಸ ಕಂಟಿನ್ಯೂಸ್ ಆಗಿ ನಡೆದಿರ್ತೈತಿ, ಸ್ಟಾರ್ಟ್ ಆಗಿ ಹೆಸರೇ ಹೇಳ್ತದ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತೇಳಿ. ಪ್ರೆಸೆಂಟ್ ಟೈಮ್ದೊಳಗ ಏನೋ ಒಂದು ಕೆಲಸ ನಡೆದಿರ್ತದ, ಸ್ಟಾರ್ಟ್ ಆಗಿರ್ತತಿ, ನಡೆದಿರ್ತತಿ, ಅವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡ್ರಿ. ಐ ಆಮ್ ಈಟಿಂಗ್ ಅಂದ್ರ ನಾನು ಬಿಸ್ಕೆಟ್ ತಿನ್ನಾಕತ್ತೀನಿ, ನಡೆದಿರ್ತದ ಕೆಲಸ. ಇದಕ್ಕೆ ಇಂಡೆಫಿನೆಟ್ ಅನ್ನಕ್ ಬರೋದಿಲ್ಲ, ನಡೆದ್ ಬಿಟ್ಟಿರ್ತತಿ. ಈಗಾಗಲೇ ಅರ್ಧಂಬರ್ಧ ತಿಂದಿರ್ತೀವ್ರಿ, ಇನ್ನು ನಡೆದಿರ್ತತಿ. ಏನ್ ಮಾಡ್ತೀರಪ್ಪ ಅಂತ ಕೇಳ್ತಾರೆ. ಐ ಆಮ್ ಈಟಿಂಗ್ ಬಿಸ್ಕೆಟ್, ಐ ಆಮ್ ವಾಚಿಂಗ್ ಟಿವಿ ನೋಡ್ತಾ ಇದ್ದೇನೆ. ಏನೋ ನೀವು ಯಾವಾಗ ಹೇಳ್ತಿರ್ತೀರಿ ಆವಾಗ ಏನೋ ಒಂದು ಕೆಲಸನ ನೀವು ಮಾಡ್ತಾ ಇರ್ತೀರಿ, ಚಾಲೂ ಇರ್ತದ. ಆ ಟೈಮ್ದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಪರ್ಫೆಕ್ಟ್ ಬರೋಣ, ಅದರ ಹೆಸರೇ ಹೇಳ್ತದ ಪ್ರೆಸೆಂಟ್ ಪರ್ಫೆಕ್ಟ್ ಅಂತೇಳಿ. ಕೆಲಸ ಪರ್ಫೆಕ್ಟ್ ಆಗಿರ್ತೈತಿ. ಚಹಾ ಬಿಸ್ಕೆಟ್ ಸೇವನೆ ಮಾಡಕ್ ಹತ್ತಿರ್ತೀರಿ, ಮುಗಿಸ್ಬಿಡ್ತೀರಿ. ಹೌದಾ? ನಿಮ್ ಡ್ಯಾಡಿ ಕರೀತಾರೆ, ಏ ಬಾರಪ್ಪ ಚಹಾ ಕುಡಿಬಾರು ಅಂತಾರ. ಇಲ್ಲ ಡ್ಯಾಡಿ, ನಾನು ಚಹಾ ಕುಡ್ದೇನೆ, ಬಿಸ್ಕೆಟ್ ತಿಂದೀನಿ, ಐ ಹ್ಯಾವ್ ಈಟನ್ ಅಂತ ಹೇಳಿ. ಮಾಡೋ ಕೆಲಸ ಪರ್ಫೆಕ್ಟ್ ಆಗಿರ್ತತಿ, ಅವಾಗ ಏನ್ ಮಾಡ್ತೀವ್ರಿ? ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವ್ರಿ. ಮಾಡೋ ಕೆಲಸ ಪರ್ಫೆಕ್ಟ್ ಆಗಿರ್ತತಿ, ಐ ಹ್ಯಾವ್ ಈಟನ್ ಅಂತ ಹೇಳಿರಿ. ಕೆಲಸ ಸ್ಟಾರ್ಟ್ ಆಗಿಲ್ಲ ಇನ್ನು, ಈ ಸದ್ಯಕ್ಕೆ ಬಿಸ್ಕೆಟ್ ತಿಂತೀನಿ, ಐ ಈಟ್. ತಿನ್ನಕ್ ಹತ್ತೀನಿ ಈಗ, ಐ ಆಮ್ ಈಟಿಂಗ್. ಅರೆ ತಿಂದು ಮುಗಿಸೇನ್ರಿ ನಾನು, ಮತ್ತೆ ಯಾಕೆ ಕರೀತೀರ ನನಗೆ? ತಿಂದಿರುತ್ತೇನೆ ನಾನು, ಐ ಹ್ಯಾವ್ ಈಟನ್. ಹೌದಾ? ಓಕೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದು ಸ್ವಲ್ಪ ತಿಳ್ಕೊಬೇಕಾದದ್ದು. ಇದರ ಹೆಸರು ಏನ್ ಹೇಳ್ತೈತೆ ಅಂತಂದ್ರೆ, ಇದರ ಹೆಸರು ಪರ್ಫೆಕ್ಟ್, ಕೆಲಸ ಮುಗಿದಿದೆ. ಇದರ ಹೆಸರು ಪರ್ಫೆಕ್ಟ್ ಕಂಟಿನ್ಯೂಸ್. ಅಂದ್ರೆ ಯಾವುದೋ ಒಂದು ಕೆಲಸನ ನಾವು ಪರ್ಫೆಕ್ಟ್ ಮಾಡಿರ್ತೀವ್ರಿ, ಮತ್ತೆ ಮರುದಿವಸ ಮತ್ತೆ ಸ್ಟಾರ್ಟ್ ಮಾಡ್ತೀವ್ರಿ, ಮತ್ತೆ ನಡೆಸ್ತೀವ್ರಿ, ಮತ್ತೆ ಮುಗಿಸ್ತೀವ್ರಿ, ಮುಗಿಸಿ ಪರ್ಫೆಕ್ಟ್ ಆದ ಕೆಲಸ ಮತ್ತೆ ಮರುದಿವಸ ಸ್ಟಾರ್ಟ್ ಮಾಡ್ತೀವ್ರಿ. ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬೇಕು. ಹೌದಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು 33 ಇಯರ್ಸ್ ಆಯ್ತು ಇಂಗ್ಲಿಷ್ ಕಲಿಸ್ಲಿಕ್ಕೆ. ಪ್ರೈಮರಿ, ಹೈಸ್ಕೂಲ್ ಅಂಡ್ PU ಸ್ಟೂಡೆಂಟ್ಸ್ಗೆ ಇಂಗ್ಲಿಷ್ ಕಲಿಸ್ಕೊಂತ ಬಂದೀನಿ. ಫಾರ್ 33 ಇಯರ್ಸ್ ಇಂಗ್ಲಿಷ್ ಕಲಿಸ್ಕೊಂತ ಬಂದೀನಿ. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಫಾರ್ 33 ಇಯರ್ಸ್. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ 1992. ಪಾಯಿಂಟ್ ಆಫ್ ಟೈಮ್ ತೋರ್ಸಕ್ಕ ಸಿನ್ಸ್ ಯೂಸ್ ಮಾಡ್ತೀವ್ರಿ. ಸಿನ್ಸ್ 1992 ಪಾಯಿಂಟ್ ಆಫ್ ಟೈಮ್. ಫಾರ್ 33 ಇಯರ್ಸ್ ಲೆಂತ್ ಆರ್ ಪೀರಿಯಡ್ ಆಫ್ ಟೈಮ್. 33 ಇಯರ್ಸ್ ಇಂದ ಕಲಿಸ್ಕೊಂತ ಬಂದೀನಿ ಅನ್ಬೇಕಾದ್ರೆ ಪ್ರಪೋಸಿಷನ್ ಫಾರ್ ಯೂಸ್ ಮಾಡಬೇಕು. 1992 ದಿಂದ ಕಲಿಸ್ಕೊಂತ ಬಂದೀನಿ ಅಂತ ಸಿನ್ಸ್ ಯೂಸ್ ಮಾಡಬೇಕು. ಪಾಯಿಂಟ್ ಆಫ್ ಟೈಮ್ ಸಿನ್ಸ್ ಈಸ್ ಯೂಸ್ಡ್, ಲೆಂತ್ ಆರ್ ಪೀರಿಯಡ್ ಆಫ್ ಟೈಮ್ ಫಾರ್ ಈಸ್ ಯೂಸ್ಡ್. ಜಸ್ಟ್ ಒಂದು ಸಣ್ಣ ಟಿಪ್ ಕೊಟ್ಟೆ ನಿಮಗೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಿನ್ಸ್ ಯಾವಾಗ, ಫಾರ್ ಯಾವಾಗ ಅಂತ ಕೇಳ್ತಾರೆ. ಸಿನ್ಸ್ ಈಸ್ ಯೂಸ್ ಟು ಶೋ ಪಾಯಿಂಟ್ ಆಫ್ ಟೈಮ್, ಫಾರ್ ಈಸ್ ಯೂಸ್ ಟು ಶೋ ಲೆಂತ್ ಆರ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿ. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಅಂತೀನಿ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದು. ಯಾಕೆ ಹಂಗಂತೀನಿ ಅಂದ್ರೆ, ನಾನು ಇವತ್ತು ಇಂಗ್ಲಿಷ್ ಕಲಿಸ್ಲಿಕ್ಕೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೀನಿ, ಸಾಯಂಕಾಲ ತನಕ ಕಲಿಸ್ತೀನಿ. ಸಾಯಂಕಾಲಕ್ಕೆ ಕ್ಲೋಸ್ ಮಾಡ್ತೀನಲ್ಲ, ಪರ್ಫೆಕ್ಟ್ ಮಾಡ್ತೀನಿ. ಪರ್ಫೆಕ್ಟ್ ಮಾಡಿದ ಕೆಲಸ ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂಸ್ ಆಗ್ತೈತಿಲ್ರಿ, ಅದಕ್ಕೆ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಕರೀತಾರೆ. ಇವತ್ತಿನ ದಿವಸ ನಾನು ಈಗ ಕಲಿಸ್ಲಿಕ್ಕೆ ಹತ್ತೀನಿ, ಒಂದು ಅರ್ಧ ತಾಸು, 1 ತಾಸು ಕಲಿಸ್ತೀನಿ ಅಂತ ಅನ್ಕೋ ಇಂಗ್ಲಿಷ್. 1 ತಾಸಿಂದ 10 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡಿ 10ವರೆಗೆ ಐ ಆಮ್ ಟೀಚಿಂಗ್ ಅನ್ಬೇಕ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ಬೇಕು. ಈಗ 10ಕ್ಕೆ ಸ್ಟಾರ್ಟ್ ಮಾಡೀನ್ರಿ, ಈಗ 10:30 ಆಯ್ತು, 11 ತನಕ ತಗೊಂತೀನ್ರಿ 1 ತಾಸು. ಈಗ 10:30 ನಾ ಇಂಗ್ಲಿಷ್ ಕಲ್ಸಾಕತ್ತೀನ್ರಿ, ಐ ಆಮ್ ಟೀಚಿಂಗ್ ಅನ್ರಿ. 10 ವರ್ಷದಿಂದ ಇಂಗ್ಲಿಷ್ ಕಲ್ಸಾಕತ್ತೀನ್ರಿ ಅಂದ್ರೆ ಐ ಆಮ್ ಟೀಚಿಂಗ್ ಅನ್ಬಾರ್ದು, ಐ ಹ್ಯಾವ್ ಬೀನ್ ಟೀಚಿಂಗ್ ಅನ್ಬೇಕು. ಐ ಆಮ್ ಟೀಚಿಂಗ್ ಅಂದ್ರೆ ಸ್ಟಾರ್ಟ್ ಮಾಡಿರ್ತಿ, ಎಂಡ್ ಮಾಡಿರೋದಿಲ್ರಿ. ಐ ಹ್ಯಾವ್ ಬೀನ್ ಟೀಚಿಂಗ್ ಅಂದ್ರೆ ಸ್ಟಾರ್ಟ್ ಮಾಡ್ತಿ, ಕಂಟಿನ್ಯೂ ಮಾಡ್ತಿ, ಎಂಡ್ ಮಾಡ್ತಿ, ಮತ್ತೆ ಮರು ದಿವಸ ಮತ್ತೆ ಸ್ಟಾರ್ಟ್ ಮಾಡ್ತಿ. 10 ನಿಮಿಷದ ಇಂಗ್ಲಿಷ್ ಕಲ್ಸಾಕತ್ತೀನಿ, ಐ ಆಮ್ ಟೀಚಿಂಗ್. 10 ವರ್ಷದ ಇಂಗ್ಲಿಷ್ ಕಲ್ಸ್ಕೊಂತ ಬಂದಿನಿ, ಐ ಹ್ಯಾವ್ ಬೀನ್ ಟೀಚಿಂಗ್. ಮುಂದೆ ಹೋಗ್ತೀನಿ. ಸಿಂಪಲ್ ಪಾಸ್ಟ್ ಟೆನ್ಸ್, ಕೆಲಸ ಮುಗಿದಿರ್ತೈತಿ. ಪಾಸ್ಟ್
ಪಾಸ್ಟ್ ಸಿಂಪಲ್ ಪಾಸ್ಟ್ ಕೆಲಸ ಮುಗಿದಿರ್ತೈತಿ. ನಾನು ತಿಂದೇನೋ ಅಂತ ಹೇಳ್ತೇನೆ ನೋಡ್ರಲ್ಲೇ, ನಾನು ತಿಂದೇನೋ. ಕನ್ನಡ ವರ್ಡನ್ನು ಕೂಡ ಹೆಲ್ಪ್ ಆಗ್ತೈತಿ ಕನ್ನಡ ಮೀಡಿಯಂದವ್ರಿಗೆ. ವಿದ್ಯಾರ್ಥಿಗಳೇ, ಒಂದ್ ಸ್ವಲ್ಪ ನಿಮಗೆ ಗಮನಕ್ಕೆ ತರ್ತೇನೆ. ಇಲ್ಲೊಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ನಾನು ತಿಂದಿರುತ್ತೇನೆ. ಇದು ಸಿಂಪಲ್ ಪಾಸ್ಟ್, ನಾನು ತಿಂದೆನು. ಎರಡೂ ಟೈಮು ಒಂದೇ ರೀ, ಟೈಮ್ ಒಂದೇ. ಒಂದು ಸ್ವಲ್ಪ ವ್ಯತ್ಯಾಸ ಅದಾವ, ಮುಂದೊಂದು ಸ್ವಲ್ಪ ಯಾವಾಗಾರ ಟೈಮ್ ಅಂತ ಹೇಳ್ತೀನಿ ಅಂತ. ಆದ್ರೆ ಜನರಲ್ ಆಗಿ ನೀ ಏನಾದ್ರೂ ಒಂದು ಕೆಲಸ ಮಾಡಿ ಮುಗಿಸಿ ಅಂತಂದ್ರ, ಮಾಡಿ ಮುಗಿಸಿರಂದ್ರ ಎರಡು ಟೆನ್ಸ್ ಯೂಸ್ ಮಾಡ್ಬೋದ್ರಿ ನೀವು. ಪ್ರೆಸೆಂಟ್ ಪರ್ಫೆಕ್ಟ್ ಆದ್ರೂ ಯೂಸ್ ಮಾಡಬಹುದು. ಐ ಹ್ಯಾವ್ ಈಟನ್ ಬಿಸ್ಕೆಟ್ ಅನ್ಬೋದ್ರಿ. ಗೊತ್ತಾಗ್ತದಿಲ್ರಿ? ಇದು ಪ್ರೆಸೆಂಟ್ ಪರ್ಫೆಕ್ಟ್. ಐ ಹ್ಯಾವ್ ಈಟನ್ ಬಿಸ್ಕೆಟ್ ಅಂದ್ರ ನಾನು ಬಿಸ್ಕೆಟ್ ತಿಂದಿರುತ್ತೇನೆ ಹಿಂಗರೆ ಹೇಳ್ರಿ. ಇಲ್ಲಕಂದ್ರ ಐ ಏಟ್ ಬಿಸ್ಕೆಟ್ ಅಂತಾನೆ ಹೇಳ್ರಿ. ಆದ್ರೆ ನಿಖರವಾದಂತದ್ದು ಒಂದು ಸಿಸ್ಟಮ್ ಅದರ. ಅದು ಇಂತಲ್ಲೇ ಸಿಂಪಲ್ ಪಾಸ್ಟ್, ಇಂತಲ್ಲೇ ಪ್ರೆಸೆಂಟ್ ಪರ್ಫೆಕ್ಟ್ ಅಂತೇಳಿ ಎರಡನ್ನೂ ಮುಗಿದ ಕೆಲಸಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸರ್ಟನ್ ಕಂಡೀಷನ್ಸ್ ಅದಾವೆ. ಈ ಸದ್ಯಕ್ಕೆ ಕಂಡೀಷನ್ಸ್ ಗಳನ್ನ ಹೇಳೋದಿಲ್ಲ, ನಾನು ಮುಂದೊಂದು ಯಾವ್ದಾರ ವಿಡಿಯೋದಲ್ಲಿ ಹೇಳ್ತೀನಿ. ಜನರಲ್ ಆಗಿ ಇಷ್ಟು ತಿಳ್ಕೊಂಡ್ರೆ ಸಾಕಾಗ್ತದ. ಸ್ಪೆಸಿಫಿಕ್ ಆಗಿ ನಾವು ಡೀಪ್ ಆಗಿ ಹೋದಾಗ ಡಿಫರೆನ್ಸ್ ಐತಿ, ಅದನ್ನ ತದನಂತರದಲ್ಲೇ ಹೇಳ್ತೀನಿ. ಮೇಲ್ನೋಟಕ್ಕೆ ಸಾಕಾಗ್ತೈತ್ರಿ. ನಾನು ಬಿಸ್ಕೆಟ್ ತಿಂದಿರುತ್ತೇನೆ, ಐ ಹ್ಯಾವ್ ಈಟನ್ ಬಿಸ್ಕೆಟ್ ಅನ್ರಿ. ಇಲ್ಲಕಂದ್ರ ಐ ಏಟ್ ಬಿಸ್ಕೆಟ್ ಅನ್ರಿ, ಸಾಕಾಗ್ತೈತಿ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಿದ್ಯಾರ್ಥಿಗಳೇ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರ ಕಂಟಿನ್ಯೂಸ್ ಆಗಿರ್ತೈತಿ ಇದು, ಆದ್ರೆ ಪಾಸ್ಟ್ ಟೈಮ್ದಲ್ಲಿ. ನಿನ್ನೆ ಇಷ್ಟೊತ್ನಾಗ ನಾನು ಚಹಾ ಕುಡಿಯಕ್ ಹತ್ತಿದ್ದೆ, ನಿನ್ನ ಇಷ್ಟೊತ್ನಾಗ ನಾನು ಟಿವಿ ನೋಡ್ಲಿಕ್ಕೆ ಹತ್ತಿದ್ದೆ, ನಿನ್ನ ಇಷ್ಟೊತ್ನಾಗ ನಾನು ಬಾಗಲಕೋಟೆಗೆ ಹೊಂಟಿದ್ದೆ, ನಿನ್ನ ಇಷ್ಟೊತ್ನಾಗ ನಾನು 10th ಕ್ಲಾಸಿಗೆ ಇಂಗ್ಲಿಷ್ ಟೆನ್ಸಸ್ ಕಲಿಸ್ಲಿಕ್ಕೆ ಹತ್ತಿದ್ದೆ ಅಂತನ್ನಾಕ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ರಿ. ಈಗ ನಾನು ಟೆನ್ಸ್ ಕಲ್ಸಕತ್ತೀನಿ, ಈಗ ನಡೆದೈತಿ ಕೆಲಸ ಅಂದ್ರ ವಾಸ್ ಬರೋದಲ್ರಿ, ಐ ಆಮ್ ಅಂತ ಬರ್ತೈತಿ. ಈಗ ನಾ ತಿನ್ನಕತ್ತೀನಿ, ಇದು ಟೆನ್ಸ್ ಡಿಸೈಡ್ ಮಾಡ್ತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಯಾಮ್ ಈಸ್ ವರ್ಬ್ ಬರ್ತೈತಿ. ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ವಾಸ್ ಬೇರೆ ಬರ್ತೈತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಈಗ ನಾವು ಮಾಡಕತ್ತಿರ್ತೀವಿ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ನಿನ್ನೆ, ಮೊನ್ನೆ, ಹಿಂದಿನ ಟೈಮ್ದೊಳಗೆ ಟೈಮ್ ಲಿಮಿಟ್ ಅಲ್ಲ ಅದು ಇಲ್ಲ, ಆವಾಗ ಹಿಂದಕ್ಕೆ ನಾವು ಮಾಡಕತ್ತಿರ್ತೀವಿ ಅಂತೇಳಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸು ತುಂಬಾ ಸ್ಪೆಷಲ್ ಆಗಿರ್ತಕ್ಕಂಥ ಟೆನ್ಸು, ಬಹಳ ಶ್ರೇಷ್ಠವಾಗಿರೋ, ಶ್ರೇಷ್ಠ ಅಂದ್ರೆ ಬಹಳ ಸ್ವಲ್ಪ ವಿಶೇಷತೆ ಹೊಂದಿರೋಂಥ ಟೆನ್ಸ್ ಇದು. ಯಾವಾಗ ಯೂಸ್ ಮಾಡಬೇಕು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ವಿದ್ಯಾರ್ಥಿಗಳೇ? ಒಂದು ಉದಾಹರಣೆ ಕೊಡೋದ್ರ ಮುಖಾಂತರ ನಿಮ್ಗೆ ಕ್ವಿಕ್ ಆಗಿ ನಾನು ಹೇಳಬೇಕಾಗಿದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಇದಕ್ಕ ಒಂದು ಪಾಸ್ಟ್ ಸಮಯದಲ್ಲಿ ನಿನ್ನೆ ದಿನ ಏನಾಗಿದೆ ಅಂದ್ರೆ, ಬೆಳಿಗ್ಗೆ ನೀವು 7 ಗಂಟೆಗೆ ಬಸ್ ಸ್ಟ್ಯಾಂಡ್ ಹೋಗಿರಿ, ಆದ್ರೆ ಬಸ್ 6:15ಗೆ ಹೋಗ್ಬಿಟ್ಟಿತ್ತು. ಅದನ್ನ ಇವತ್ತು ನೀವು ನಿಮ್ಮ ಫ್ರೆಂಡಿಗೆ ಹೇಳ್ತೀರಿ, ಇಲ್ಪ ನಾನು ನಿನ್ನೆ ಬಸ್ ಸ್ಟ್ಯಾಂಡ್ಗೆ ಹೋದೆ, ಬಾಗಲಕೋಟೆಗೆ ಹೋಗ್ಬೇಕಾಗಿತ್ತು, 7 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಹೋದೆ, ಆದ್ರೆ ಬಸ್ 6:15ಗೆ ಹೋಗ್ಬಿಟ್ಟಿತ್ತು. ಹೌದಲ್ವ? ಇವತ್ತಿನ ದಿವಸ ಹೇಳ್ತೀರಿ ನೀವು ಹೇಳುವಂತ ಟೈಮ್ದೊಳಗ ನಿನ್ನೆ 6:15 ಏನೈತಲ್ಲ, ನಿನ್ನೆ 7 ಐತಲ್ಲ, 2 ಘಟನೆಗಳು ಇರ್ತಾವಲ್ಲ, 2 ಘಟನೆಗಳನ್ನು ಕೂಡ ಹೇಳಬೇಕಾಗಿದೆ. ನಿನ್ನೆ ನಾನು 7 ಗಂಟೆಗೆ ಬಸ್ ಸ್ಟ್ಯಾಂಡ್ ಮುಟ್ಟಿದೆ, ಬಸ್ 6:15ಗೆ ಹೋಗಿತ್ತು. ಈ 2 ಘಟನೆಗಳಿಗೆ ಒಂದು ಹೆಸರಿಟ್ಟಾರೆ ಇಂಗ್ಲಿಷ್ ಗ್ರಾಮರ್ದೊಳಗ. 6:15 ಏನು ಮೊದಲು ನಡೀತೈತಲ್ಲ, ಅದಕ್ಕೆ ರಿಮೋಟ್ ಪಾಸ್ಟ್ ಅಂತೀವ್ರಿ. ತದನಂತರದಲ್ಲಿ 7ಕ್ಕೆ ಒಂದು ಘಟನೆ ನಡೀತೈತಲ್ಲ, ಅದಕ್ಕೆ ರೀಸೆಂಟ್ ಪಾಸ್ಟ್ ಅಂತೀವ್ರಿ. ಮೊದಲು ನಡೆಯುವುದು ರಿಮೋಟ್ ಪಾಸ್ಟ್, ನಂತರ ನಡೆಯುವುದು ಮೊದಲು ನಡೆಯುವುದು ರಿಮೋಟ್ ಪಾಸ್ಟ್, ನಂತರ ನಡೆಯುವುದು ರೀಸೆಂಟ್ ಪಾಸ್ಟ್. 6:15ಗೆ ಮೊದಲು ನಡೆದಿರ್ತದ, ಅದು ರಿಮೋಟ್ ಪಾಸ್ಟ್. 7 ಗಂಟೆಗೆ ನಡೀತೈತಲ್ಲ, ಅದು ರೀಸೆಂಟ್ ಪಾಸ್ಟ್. ಇವೆರಡು ಕೂಡ ಹೇಳಬೇಕಾಗೈತೆ ನೀವ್ರಿ. ಎರಡು ಕೂಡ ಹೇಳುವಂತ ಸಂದರ್ಭದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಕೆ ಮಾಡಬೇಕಾಗುತ್ತೆ. ಯಾವುದಕ್ಕ ಅಂತಂದ್ರೆ, ಮೊದಲ 6:15 ನಡೆದದ್ದಕ್ಕ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಬೇಕು, ಏನು 7 ಗಂಟೆಗೆ ನಡೆದದ್ದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಬೇಕು ಅಂತಂದ್ರೆ, 6:15 ಏನು ಘಟನೆ ನಡೆದಿರ್ತೈತಲ್ಲ ರಿಮೋಟ್ ಪಾಸ್ಟ್, ಅದನ್ನ ಹೇಳಕ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡಬೇಕು. ಮತ್ತ ರೀಸೆಂಟ್ ಪಾಸ್ಟ್ 7 ಗಂಟೆಗೆ ಒಂದು ಘಟನೆ ನಡೆದಿರ್ತೈತೆ ಅಂತ ಹೇಳ್ತಿಲ್ಲ, ಅದನ್ನ ಹೇಳಕ ಸಿಂಪಲ್ ಪಾಸ್ಟ್ ಯೂಸ್ ಮಾಡಬೇಕು. ಹಿಂಗತೆ ಹೇಳ್ಬೋದು ನಾವು. ಏನಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗಲೂ ಸಿಂಪಲ್ ಪಾಸ್ಟ್ ಜೊತೆಯಲ್ಲಿ ಬರುತ್ತದೆ. ನಾವೊಂದು ಸೆಂಟೆನ್ಸ್ ಅನ್ನ ಹೇಳ್ಬಿಡ್ತೇನೆ, ಹೌದಾ? ಯೆಸ್ಟರ್ಡೇ ಐ ರೀಚ್ಡ್ ದ ಬಸ್ ಸ್ಟ್ಯಾಂಡ್ at 7 AM, but already the bus had gone at 6:30 AM. I reached the bus stop at 7. I reached simple past. The bus had gone past perfect. Past perfect ಅನ್ನ ರಿಮೋಟ್ ಪಾಸ್ಟ್ ಯೂಸ್ ಮಾಡ್ತೀವಿ,
ಮತ್ತು ರೀಸೆಂಟ್ ಪಾಸ್ಟ್ಗೆ ಸಿಂಪಲ್ ಪಾಸ್ಟ್ ಯೂಸ್ ಮಾಡ್ತೀವಿ. ಇದು ದೊಡ್ಡ ದೊಡ್ಡ ಎಕ್ಸಾಮ್ದೊಳಗೆ KS IAS ಎಕ್ಸಾಮ್ದೊಳಗೆ ಕೇಳ್ತಿರ್ತಾರ, ಇದನ್ನೇ ಕೇಳ್ತಾರ. ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಭಾಳ ಕನ್ಫ್ಯೂಸಿಂಗ್ ಇದು. I reached the bus stop at 7 AM, but the bus went at 6:30 AM ಅಂತಾರ. I reached at 7 AM and the bus went at 6:30 AM ಅಂತಾರ. ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ದ ಬಸ್ ವೆಂಟ್ ಆಗೋದಿಲ್ಲ, ಅದು ದ ಬಸ್ ಹ್ಯಾಡ್ ಗಾನ್ ಆಗಬೇಕು. ಯಾಕಂದ್ರೆ ರಿಮೋಟ್ ಪಾಸ್ಟ್ಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡಬೇಕು, ರೀಸೆಂಟ್ ಪಾಸ್ಟ್ಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡಬೇಕು ವಿದ್ಯಾರ್ಥಿಗಳ ಜೊತೆಗೆ. ಓಕೆ ಇಷ್ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಯೂಸ್ ಮಾಡಬೇಕಾದಂತ ಟೈಮ್. ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಹಿಂದಿನಿಂದ ಮಾಡ್ಕೊಂತ ಬಂದಿರ್ತೀರಿ, ಇವತ್ತೂ ಮಾಡ್ತಿರ್ತೀರಿ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲೇ ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ನಾನು ಅದನ್ನೆಲ್ಲ 32 ವರ್ಷದಿಂದ ಇಂಗ್ಲಿಷ್ ಕಲಿಸ್ಕೊಂತ ಬಂದಿನಿ, ಇವತ್ತೂ ಕಲಿಸ್ಲಿಕ್ಕತ್ತೀನಿ. ಐ ಹ್ಯಾವ್ ಬಿನ್ ಟೀಚಿಂಗ್ ಇಂಗ್ಲಿಷ್. ಮತ್ತು ಐ ಹ್ಯಾಡ್ ಬೀನ್ ಟೀಚಿಂಗ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಯಾವುದೋ ಒಂದು ಕೆಲಸನ ಹಿಂದಕ್ಕೆ ಮಾಡ್ಕೊಂತ ಬಂದಿದ್ದೀರಿ ನೀವು, ಬಟ್ ಬಿಟ್ಟಿರಿ. ಉದಾಹರಣೆ, ನಾನೇನಪ್ಪ ಅಂತಂದ್ರೆ ಒಂದೇನೋ ಮಾಡ್ತಿದ್ದೆ, ಯೋಗಾಸನ ಮಾಡ್ತಿದ್ದೆ, ದಿನಾಲು ಯೋಗಾಸನ ಮಾಡ್ತಿದ್ದೆ ಅಂತ ಅನ್ಕೊಳ್ಳೋಣ. ಮಾಡ್ತಿದ್ದಿಲ್ಲ, ಸಾರಿ, ಸುಮ್ಮನೆ ಹಂಗ ಎಕ್ಸಾಂಪಲ್. ನಾನು ದಿನಾಲು ಯೋಗಾಸನ ಮಾಡ್ತಿದ್ದೆ, ಒಂದು 10 ವರ್ಷ ಮಾಡೀನಿ. ಈಗ ಒಂದು 2-3 ವರ್ಷ ಆಯ್ತು ಬಿಟ್ಟೇನ್ರಿ, ಈಗ ಯೋಗಾಸನ ಮಾಡಕತ್ತಿಲ್ರಿ, ಸ್ವಲ್ಪ ಲೇಜಿ ಆಗಿಬಿಟ್ಟಿನಿ. ನಾನು ಯೋಗಾಸನ ಮಾಡ್ತಿದ್ದೇನ್ರಿ, ಅವಾಗ ಹಿಂದಕ್ಕೆ ನಾನು ಯೋಗಾಸನ ಮಾಡ್ಕೊಂತ ಬಂದಿದ್ದೆ, ಈಗ ಬಿಟ್ಟೇನೆ ಅನ್ಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸರಿ, ಹಿಂದೂ ಯೋಗಾಸನ ಮಾಡ್ತಿದ್ದೆ ನಾನು, ಇವತ್ತೂ ಮಾಡಕತ್ತೀನಿ ಅಂದ್ರೆ ಅವಾಗ ಪಾಸ್ಟ್ ಆಗೋದಿಲ್ಲ ಸರ್, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತೈತಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಹಿಂದಿನ ಕಾಲದೊಳಗೆ ನೀವು ದಿನಾಲ ಮಾಡ್ಕೊಂತ ಬಂದಿದ್ರಿ, ಆದ್ರೆ ಈಗ ಬಿಟ್ಟಿರಿ. ಮತ್ತು ಒಂದು ಗಮನಕ್ಕೆ ಇರಲಿ ನಿಮಗೆ, ಈ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ಬೇಕಾದ್ರೆ ದಿನಾಲೂ ಮಾಡ್ಕೊಂತ ಬಂದೇ ಬಿಟ್ಟಿರ್ತೀವಿ ಅಂತ ಏನಿಲ್ಲ. ಯಾವಾಗ ಬಿಟ್ಟು ಮಾಡ್ಕೊಂತ ಬಂದಿರ್ಬೋದು. ಈಗ ಯಾರೋ ಒಂದಿಬ್ರು ಜಗಳ ಮಾಡ್ಕೊಂತ ಬಂದಿರ್ತಾರ, ಹಿಂದಿನ ಕಾಲದೊಳಗೆ ಅವರಿಬ್ರು ಜಗಳ ಮಾಡ್ತಿದ್ರು, ಟೈಮ್ ಹಚ್ಚಿ ಇದು ಮಾಡಿ ಹೆಂಗಾರು ಮಾಡ್ತಿರೋದಲ್ರಿ. ಯಾವಾಗ ಮಾಡ್ತಿದ್ರು, ಮತ್ತೆ ಗಪ್ಪ ಹಾಕಿದ್ರು, ಮತ್ತೆ ಜಗಳ ಮಾಡ್ತಿದ್ರು, ಮತ್ತೆ ಯಾವಾಗ ಮತ್ತೆ ಗಪ್ಪ ಹಾಕ್ತಿದ್ರು. ಹಂಗಾದ್ರೂ ಸಹಿತ ನಾವು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಟೈಮ್ ಹಚ್ಚಿ, ಈಗ ನನ್ನ ಪೀರಿಯಡ್ ನೋಡ್ರಿ, ಪೀರಿಯಡ್ ಟೈಮ್ ಹಚ್ಚಿ ಸ್ಟಾರ್ಟ್ ಆಗ್ತೈತಿ. ಒಂದೊಂದು ಕೆಲಸ ಟೈಮ್ ಹಚ್ಚಿ ಸ್ಟಾರ್ಟ್ ಆಗೋದಿಲ್ಲ, ಜಗಳ ಮಾಡೋದು ಟೈಮ್ ಹಚ್ಚಿ ಸ್ಟಾರ್ಟ್ ಆಗ್ತಾವನ್ರಿ, ಇಲ್ಲ, ಅದಕ್ಕೂ ಸಹಿತ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಿಂದಕ್ಕೆ ನಾವು ಮಾಡ್ಕೊಂತ ಬಂದಿದ್ದೀವಿ, ಬಿಟ್ಟಿವಿ, ಈಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈಗಲೂ ಸಹಿತ ಮಾಡಿ ಏನ್ ಜಗಳ ಮಾಡ್ತಾರ್ರಿ ಪುಣ್ಯಾತ್ಮರವರು, ಭಾಳ ಜಗಳ ಮಾಡ್ತಾರೆ. ಯಾವಾಗ ಜಗಳ ನಡೆದಿರ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಟೈಮ್ ಹಚ್ಚಿ ಸ್ಟಾರ್ಟ್ ಮಾಡ್ಬೇಕಂತ ಏನಿಲ್ಲ, ಟೈಮ್ ಇರ್ಲಾರ್ದ ರೆಗ್ಯುಲರ್ ಆಗಿ ಸ್ಟಾರ್ಟ್ ಆಗ್ಬೋದು, ಇಲ್ಲ ಇರ್ರೆಗ್ಯುಲರ್ ಆಗಿ ಸ್ಟಾರ್ಟ್ ಆಗ್ಬೋದು, ಅದಕ್ಕೆಲ್ಲ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಿಂದಕ್ಕೆ ಮಾಡ್ಕೊಂತ ಬಂದಿದ್ವಿ, ಈಗ ಮಾಡೋದಿಲ್ಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಿಂದಿನಿಂದ ಮಾಡ್ಕೊಂತ ಬಂದೀವಿ, ಇವತ್ತೂ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಸಿಂಪಲ್ ಫ್ಯೂಚರ್ ಹೋಗ್ತೇನೆ. ಈ ಎಲ್ಲಾ ಟೆನ್ಸ್ಗಳ ಬಳಕೆ ಕಡಿಮೆ ಇದೆ ಸರ್. ಸಿಂಪಲ್ ಫ್ಯೂಚರ್, ಈ ಫ್ಯೂಚರ್ ಟೆನ್ಸ್ಗಳು ಕಡಿಮೆ ಆಗಿದೆ. ಸಿಂಪಲ್ ಫ್ಯೂಚರ್ ಅನ್ನ ಇವತ್ತು ಬೇರೆ ಟೆನ್ಸ್ ಅಂತ ಉಪಯೋಗ ಮಾಡ್ತೀವಿ. ಸಿಂಪಲ್ ಪ್ರೆಸೆಂಟ್, ಆ ಸಿಂಪಲ್ ಪ್ರೆಸೆಂಟ್ ಅನ್ನ ಬಳಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅವಾಗ ನಾನು ಹೇಳ್ತೀನಿ. ಸಿಂಪಲ್ ಫ್ಯೂಚರ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಯಾವುದೋ ಒಂದು ಕೆಲಸನ ಈ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಅನ್ನುವಾಗ ಸಿಂಪಲ್ ಫ್ಯೂಚರ್. ಸ್ವಲ್ಪ ಲೇಟ್ ಆಗಿ ನಾಳೆ ಬರ್ತೇನೆ ಬಾಗಲಕೋಟೆಗೆ, ಅಶಲ್ಕಂ ನಾಳೆ ಬರ್ತೀನಿ, ನಾಳೆ 10 ಗಂಟೆಗೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ, ಅದಲ್ಲ, ನಾಳೆ 10 ಗಂಟೆಗೆ ಒಂದು ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ. ಫ್ಯೂಚರ್ ನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನು ಹೇಳಕ್ಕೆ ಸಿಂಪಲ್ ಫ್ಯೂಚರ್ ಅನ್ನ ಬಳಸ್ತೀವ್ರಿ. ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕು, ಅದು ಫ್ಯೂಚರ್ ಟೈಮ್ ದಲ್ಲಿ ಇದ್ದಿರಬೇಕು, ನಾಳೆ, ನಾಡ್ದ, ಮುಂದಿನ ತಿಂಗಳ, ಮುಂದಿನ ವರ್ಷ. ಫ್ಯೂಚರ್ ಸಿಂಪಲ್. ಫ್ಯೂಚರ್ ಕಂಟಿನ್ಯೂಸ್ ಅಂದ್ರೆ ಏನಾದ್ರೂ ಒಂದು ಕೆಲಸ ಈಗ ನಡೆದೈತಿ, ಪ್ರೆಸೆಂಟ್ ಕಂಟಿನ್ಯೂಸ್. ಏನಾದ್ರೂ ಒಂದು ಕೆಲಸ ನಿನ್ನೆ ಮನೆ ನಡೆಯಕತ್ತಿತ್ತು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಏನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾರೆ, ನಾಳೆ ಎಷ್ಟೊತ್ತಿಗೆ ಕೆಲಸ ನಡೆದಿರ್ತೈತಿ ಅಂತೇಳಿ. ನೀವೊಂದೇನೋ ಪಿಕ್ನಿಕ್ ಹೊಂಟಿರಪ್ಪ, ಟೂರ್ ಹೊಂಟಿರಿ, ನಾಳೆ ಮೈಸೂರು ಹೊಂಟಿರಿ, ನಾಳೆ ಎಷ್ಟೊತ್ತಿಗೆ ಅಲ್ಲೇ ಧಾರವಾಡ ದಾಟಿ ಮುಂದಕ್ಕೆ ಹೊಂಟಿರ್ತೀವಿ, ಹೌದಲ್ಲ. ಅವಾಗ ಏನ್ ಮಾಡ್ಬೋದು, ನಾಳೆ ಎಷ್ಟೊತ್ತಿಗೆ ನಾವು ಹೊಂಟಿರ್ತೀವ್ರಿ ಸರ್, ನಾಳೆ ಇಂಗ್ಲಿಷ್ ಪೇಪರ್ ಬರೆಯಕತ್ತಿರ್ತೀವಿ ನಾವು ಇಷ್ಟೊತ್ತಿಗೆ, ನಾಳೆ ಇಂಗ್ಲಿಷ್ ಪೇಪರ್ ಅದಾವೆ, ಆನ್ಯುವಲ್ ಎಕ್ಸಾಮಿನೇಷನ್, ಈಗ ಸ್ಟಡಿ ಮಾಡ್ಲಿಕ್ಕೆ ಎಂದೈತಪ್ಪ ಪೇಪರ್ ಅಂತ ಅಪ್ಪಾಜಿ ಕೇಳ್ತಾರೆ. ನಾಳೆ ಎಷ್ಟೊತ್ತಿಗೆ ಅದನ್ನ ಬರೆಯಕತ್ತಿರ್ತೀವಿ ನೋಡಪ್ಪಾಜಿ ಪೇಪರ್ನ, ವಿ ಶಾಲ್ ಬಿ ರೈಟಿಂಗ್ ಅಂತ. ಭವಿಷ್ಯತ್ ಕಾಲದೊಳಗೆ ಏನಾದ್ರೂ ಒಂದು ಕೆಲಸ ನಡೆಯಕತ್ತಿರ್ತೈತೆ ಅಂತ ಇಮ್ಯಾಜಿನ್ ಮಾಡ ಹೇಳೋ ಪ್ರಸಂಗ ಬಂದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡು. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಏನಿಲ್ಲ, ಅದೇ ತರಹ ಭವಿಷ್ಯತ್ ಕಾಲದಲ್ಲಿ ಹೆಂಗ ನಡೆದಿರ್ತೈತೆ ಅಂತ ಕಲ್ಪನೆ ಮಾಡ್ಕೊಂಡು ಹೇಳ್ಬೇಕಾದ್ರೆ ಫ್ಯೂಚರ್ ಕಂಟಿನ್ಯೂಸ್. ಅದೇ ರೀತಿ ಭವಿಷ್ಯತ್ ಕಾಲದಲ್ಲಿ ಏನಾದ್ರೂ ಒಂದು ಕೆಲಸ ಮುಗಿದಿರ್ತೈತಿ ಅಂತ ಹೇಳ್ಬೇಕಾದ್ರೆ ಫ್ಯೂಚರ್ ಪರ್ಫೆಕ್ಟ್. ನಾಳೆ ಎಷ್ಟೊತ್ತಿಗೆ ಪೇಪರ್ ಮುಗಿಸಿರ್ತೀವಿ ನೋಡಪ್ಪಾಜಿ, 10 ಗಂಟೆಗೆ ಸ್ಟಾರ್ಟ್ ಆಗ್ತೈತೆ, 11, 12, 1, 1:30 ಮುಗಿತೈತಿ, 2 ಗಂಟೆಗೆ ನಿಮ್ಮ ಅಪ್ಪ ಕೇಳ್ತಾರೆ, ಇವತ್ತು 2 ಗಂಟೆಗೆ ಏನಪ್ಪ ನಾಳೆ ಇಂಗ್ಲಿಷ್ ಪೇಪರ್ ಅಂದಿದೆ, ನಾಳೆ ಎಷ್ಟೊತ್ತಿಗೆ ಪೇಪರ್ ಮುಗಿಸಿರ್ತೀವಿ ನೋಡಪ್ಪಾಜಿ,
ಐ ಶಾಲ್ ಹಾವ್ ಕಂಪ್ಲೀಟೆಡ್ ಮೈ ಪೇಪರ್ ಟುಮಾರೋ ಅಂತ ಹೇಳಿ. ಭವಿಷ್ಯತ್ ಕಾಲದಲ್ಲಿ ಏನೋ ಒಂದು ಕೆಲಸನ ಮಾಡಿ ಮುಗಿಸಿರ್ತೀವಿ ಅಂತ ಹೇಳ್ಬೇಕಾದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಓಕೆ, ಫ್ಯೂಚರ್ ಸ್ವಲ್ಪ ಎಕ್ಸಾಂಪಲ್ ಏನೋ ಕೊಡಕ್ಕೆ ಇದಾಗಲಿಲ್ಲ ನನಗೆ ಒಂಚೂರು. ಸೊ ಐ ಶಾಲ್ ಹಾವ್ ಪಾಸ್ಡ್ ಅಂತ ಆಯ್ತು ನೋಡ್ರಿ. ಸ್ಟಡಿ ಹಾರ್ಡ್ ಮಾಡ್ಲಿಕ್ಕೆ ಐ ಶಾಲ್ ಹಾವ್ ಪಾಸ್ಡ್ ಅಂತೇಳಿ. ಇದು ಕೆಲಸ ಸ್ವಲ್ಪ ನಿಧಾನ ಮಾಡಬೇಕಾಗಿತ್ತು, ಕನ್ನಡ ಎಕ್ಸಾಂಪಲ್ ತಗೋಬೇಕಾಗಿತ್ತು. ಚೂರು ನನಗೆ ಟೈಮ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಸ್ಪೀಡ್ ಆಯಿತು. ಐ ಶಾಲ್ ಹಾವ್ ಪಾಸ್ಡ್ ಅಂದ್ರೆ ಏನ್ರಿ, ಐ ಹ್ಯಾವ್ ಪಾಸ್ಡ್ ಅಂದ್ರೆ ಪಾಸ್ ಮಾಡೇನಿ ಈಗಾಗಲೇ ಅಂತ ಹೇಳಿ. ಅಲ್ಲ, ಐ ಶಾಲ್ ಹಾವ್ ಪಾಸ್ಡ್ ಅಂದ್ರೆ ಏನ್ರಿ, ಐ ಶಾಲ್ ಹಾವ್ ಪಾಸ್ಡ್ ಅಂದ್ರೆ ಮುಂದೆ ಮಾಡಿರ್ತೀನಿ ಅಂತೇಳಿ. ಐ ಶಾಲ್ ಹಾವ್ ಪಾಸ್ಡ್ IAS ಅಂದ್ರೆ IAS ಪಾಸ್ ಆಗಿರ್ತೀನಿ ಮುಂದೆ ಅಂತ ಹೇಳಿ. ಲಾಸ್ಟ್ ಟೆನ್ಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್. ಭವಿಷ್ಯತ್ ಕಾಲದಲ್ಲಿ ಏನೋ ಒಂದು ಕೆಲಸನ ದಿನಾಲು ರೆಗ್ಯುಲರ್ ಆಗಿ ಇಲ್ಲ ಇರ್ರೆಗ್ಯುಲರ್ ಆಗಿ ಮಾಡ್ಕೊಂತ ಮುಗಿಸ್ಕೊಂತ ಹೋಗಿರ್ತೀನಿ ಅಂತ ಹೇಳಾಕ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಉದಾಹರಣೆ, MLAಗಳು ಇವರೆಲ್ಲ ಎಲೆಕ್ಷನ್ ಎಲ್ಲ ಅವರೆಲ್ಲ ಹೇಳ್ತಿರ್ತಾರಲ್ಲ, ನನಗೆ ಆರಿಸ್ಕೊಂಬರ್ರಿ, ದಿನಾಲು ನಿಮ್ಮ ಸೇವೆ ಮಾಡ್ಕೋತ ಹೋಗ್ತೀನಿ ಅಂತ ಅಂತಿರ್ತಾರೆ. ಆವಾಗಿಂತ ಟೆನ್ಸ್ ಅನ್ನ ಬಳಸ್ಬೋದ್ರಿ. ಅದಲ್ಲ, ಈ ಕ್ಲಾಸ್ ಹುಡುಗರು GS ಹಿಂಗತೆ ಮಾಡ್ಬೇಕಾಗಿರ್ತೈತಿ. ಅವಾಗೆಲ್ಲ ಹೇಳ್ತಾನವ ಎಲೆಕ್ಷನ್ ನಿಂತಾವ, ಫ್ರೆಂಡ್ಸ್ ನನಗೆಲ್ಲ ಆರಿಸ್ಕೊಂಬರ್ರಿ, ನಾನೆಲ್ಲ ನಿಮ್ದು ಎಲ್ಲ ಸಾಕಷ್ಟು ನಿಮ್ದು ಸೇವೆ ಮಾಡ್ಕೋತ ಹೋಗ್ತೇನೆ, ನಿಮ್ಮ ಅಭಿವೃದ್ಧಿಗೆ ನಾನು ಪ್ರಯತ್ನ ಮಾಡ್ಕೊಂತ ಹೋಗ್ತೀನಿ ಭವಿಷ್ಯತ್ ಕಾಲದಲ್ಲಿ, ನನ್ಗೆ ಆರಿಸ್ಕೊಂಬರಪ್ಪ ಅಂತ ಹೇಳ್ಕೊಂಡು ಕೇಳ್ಕೊಂತಾನಲ್ಲ. ಐ ಶಾಲ್ ಹಾವ್ ಬೀನ್ ವರ್ಕಿಂಗ್ ಹಾರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅವರ್ ಎಜುಕೇಶನ್, ಫಾರ್ ದ ಡೆವಲಪ್ಮೆಂಟ್ ಆಫ್ ಅವರ್ ಸ್ಕೂಲ್, ಹಿಂಗೆಲ್ಲ ಹೇಳ್ಬೋದ್ರಿ. ಭವಿಷ್ಯತ್ ಕಾಲದಲ್ಲಿ ಏನೋ ಒಂದು ಕೆಲಸ ನಾ ಮಾಡ್ಕೊಂತ ಮುಗಿಸ್ಕೊಂತ ಹೋಗಿರ್ತೀನಿ ಅಲ್ವಾ ಅಂತ ನಾಕ ಫ್ಯೂಚರ್ ಪರ್ಫೆಕ್ಟ್. ಈಗ ನಾ ಮಾಡ್ಕೊಂತ ಮುಗಿಸ್ಕೊಂತ ಬಂದೀನಿ, ಐ ಹ್ಯಾವ್ ಬೀನ್. ಹೌದಲ್ಲ, ಈಗ ನಾ ಮಾಡ್ಕೊಂತ ಮುಗಿಸ್ಕೊಂತ ಬಂದ ಪ್ರೆಸೆಂಟ್. ಹಿಂದಕ್ಕೆ ನಾ ಮಾಡ್ಕೊಂತ ಬಂದಿದ್ದನ್ರಿ, ಈಗ ಬಿಟ್ಟೇನಿ, ಐ ಹ್ಯಾಡ್ ಬೀನ್ ವರ್ಕಿಂಗ್ ಹಾರ್ಡ್. ಅದಲ್ಲ, ನನಗೆ ಮುಂದಿನ ದಿನಮಾನದಲ್ಲಿ ನಾ ಹಾರ್ಡ್ ವರ್ಕ್ ಮಾಡ್ಕೊಂತ ಹೋಗಿರ್ತೀನಿ, ಐ ಶಾಲ್ ಹ್ಯಾವ್ ಬೀನ್ ವರ್ಕಿಂಗ್ ಹಾರ್ಡ್. ಯಾವುದೇ ಒಂದು ಕೆಲಸನ ಮುಂದಿನ ದಿನಮಾನದಲ್ಲಿ ದಿನಾನ ಮಾಡ್ಕೊಂತ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ರೆಗ್ಯುಲರ್ ಆಗಿ ಅಥವಾ ಇರ್ರೆಗ್ಯುಲರ್ ಆಗಿ ಒಟ್ಟು ಮಾಡುತ್ತಾ ಮುಗಿಸುತ್ತಾ ಫ್ಯೂಚರ್ ಕಾಲದಲ್ಲಿ ಹೋಗ್ತೀನಿ, ಈಗನೂ ಮಾಡಕತ್ತಿಲ್ಲ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಸ್ವಲ್ಪ ಸ್ಪೀಡ್ ಮಾಡೀನಿ, ಒಂಚೂರು ನಿಧಾನ ಹೇಳ್ಬೇಕಾಗಿತ್ತು. ಸ್ವಲ್ಪ 1 hour ಮಾಡ್ಬೇಕಾಗಿತ್ತು. ಇದನ್ನ ಸ್ವಲ್ಪ ಹೆಚ್ಚಿಗೆ ಇದ್ರೆ ಇನ್ನೂ ನಿಮ್ಗೆ ಕ್ಲಿಯರ್ ಆಗ್ತಿತ್ತು. ಸೊ ಸ್ಪೀಡ್ ಮಾಡಿನೇ ಬೇಕಾದಷ್ಟು ಮತ್ತೆ ವಿಡಿಯೋಗಳನ್ನ ಹಾಕ್ತಿರ್ತೀನಿ. ಆ ವಿಡಿಯೋಗಳನ್ನ ನೋಡ್ತಾ ಇರ್ರಿ, ನಾಲೆಜ್ ಡೆಫಿನೆಟ್ಲಿ ಬರ್ತದೆ ನಿಮಗೆ. ಬಟ್ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ತಾವುಗಳು ನನಗೆ ಹೆಲ್ಪ್ ಮಾಡ್ರಿ. ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನೀವು ನನಗೆ ಮಾಡುವಂತ ಹೆಲ್ಪ್, ಮತ್ತಿನ್ನೇನು ಬೇಡ. ಮತ್ತೆ ವಾಚ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ, ಮತ್ತೆ ಲೈಕ್ಸ್ ಕೊಡ್ರಿ. ನೀವು ಕಲೀರಿ. ಗಾಂಧೀಜಿ ಲಿವ್ ಅಂಡ್ ಲೆಟ್ ಲಿವ್ ಅಂತಲ್ಲ, ಲರ್ನ್ ಅಂಡ್ ಲೆಟ್ ಲರ್ನ್. ನೀವು ಕಲೀರಿ, ಬೇರೆದವ್ರಿಗೂ ಕಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.